ನಾನು ಸುಮಾರು 99ನೇ ಇಸ್ವಿಯಿಂದ 2-3 ವರ್ಷ ನಾಮಿನೇಟೆಡ್ ಮೆಂಬರ್ ಆಗಿದೆ. 3 ಬಾರಿ ಚುನಾಯಿತ ಸದಸ್ಯನಾಗಿ ಬಂದಿದ್ದೇನೆ. ಆದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇದು ಇಲ್ಲ. ಆದರೆ ಯಾಕೆ ನಡೆಯಿತು ಅಂತ ತಾವು ಕೇಳ್ಬೋದು. ಇವತ್ತು ನಾವು ವಿರೋಧ ಪಕ್ಷದವರು ಮಾತ್ರ ಅಲ್ಲ, ಆಡಳಿತ ಪಕ್ಷದವರು ಸಮೇತ ಸೇರಿ ಸುಳ್ಯ ನಗರ ಪಂಚಾಯತ್ನಲ್ಲಿ ನಡೆಯತಕ್ಕಂಥ ಏನು ಅವೈಜ್ಞಾನಿಕವಾಗಿರತಕ್ಕಂಥ ಕಾಮಗಾರಿಯನ್ನು ಅದನ್ನು ನಿರ್ವಹಣೆ ಮಾಡತಕ್ಕಂಥದ್ದು, ಅದನ್ನು ನೋಡಿಕೊಳ್ಬೇಕಾಗಿರತಕ್ಕಂಥ ಯಾವ ಕಾಂಟ್ರಾಕ್ಟ್ರ್ ಇರ್ಬೋದು, ಯಾವ ಅಧಿಕಾರಿ ವರ್ಗವೂ ಕೂಡ ಈಗ ಇಲ್ಲದೆ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗಿರತಕ್ಕಂಥದ್ದನ್ನು ನಾವು ಮನಗಾಗ್ತಾ ಇದ್ದೇವೆ. ನಮ್ಮ ಚಿನ್ನದಂಥ ರಸ್ತೆಗಳನ್ನು, ಕಾಂಕ್ರೀಟ್ ರಸ್ತೆಗಳನ್ನು ಅಗೆದಾಕಿ ಅದನ್ನು ಏನು ಮಾಡದೆ ಕೆಲವು ಕಡೆ ಅಗ್ದಾಗಿರತಕ್ಕಂಥದ್ದಕ್ಕೆ ಏನು ಪ್ಯಾಚಪ್ ಮಾಡಿದ್ದಾರೆ, ಅದನ್ನು ಮನುಷ್ಯನಾದ ಅದನ್ನು ಓಡಾಡಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಅವರು ಹೋದಾಗ ಆ ಪ್ಯಾಚ್ ವರ್ಕ್ ಅವರ ಜೊತೆಗೆ ಹೋಗತಕ್ಕಂಥ ವ್ಯವಸ್ಥೆಗಳು ಕೂಡ ನಿರ್ಮಾಣ ಆಗಿದೆ. ಸೊ ಇದರ ಬಗ್ಗೆ ಚರ್ಚೆಗಳನ್ನು ನಾವು ಮಾಡಬೇಕಾಗಿದೆ ಅನ್ನುವಂಥದ್ದು ಒಂದು. ಜೊತೆಗೆ ಇಲ್ಲಿನ ಸಮಸ್ಯೆಗಳು, ಕಸದ ಸಮಸ್ಯೆಗಳು ಅಥವಾ ಹೆಲ್ತಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದು ವಿಚಾರಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು, ಈ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದ್ದರೆ ಅದನ್ನು ಸುಧಾರಣೆ ಮಾಡತಕ್ಕಂಥ ಅದರ ಜವಾಬ್ದಾರಿ ಹೊತ್ತಿರತಕ್ಕಂಥ ಅಧಿಕಾರಿಗಳು ಇರಬೇಕು ತಾನೆ. ಅಂಥ ಅಧಿಕಾರಿಗಳನ್ನು ಬಹುಶಃ ಪಂಚಾಯತಿನಿಂದ ನಾವು ತಿಳ್ಕೊಳ್ಳೋ ಪ್ರಕಾರ ಪಂಚಾಯತಿನಿಂದ ಬರಮಾಡಲಿಕ್ಕೆ ಇಲ್ಲಿ ನೋಟಿಸ್ ಕೊಟ್ಟು ಕೂಡ ಅವರು ಬರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಅವರಿಲ್ಲದೆ ಇದನ್ನು ಚರ್ಚೆ ಮಾಡಿ ಏನು ಕೆಲಸ ನಮ್ಮಿಂದ ಸಾಧ್ಯತೆ ಆಗ್ತದೆ. ಸೊ ಇದು ಇನ್ನೊಂದು ಕಾರಣ. ಮೂರನೇ ಕಾರಣ ಏನಾಗಿದೆ ಅಂತ ಹೇಳಿದ್ರೆ, ನಾವು ಯಾವುದೇ ರೆಸೊಲ್ಯೂಷನ್ಗಳನ್ನು ಮಾಡಿದ್ರೆ ಇದು ಕಾರ್ಯಗತ ಆಗ್ತಾ ಇಲ್ಲ. ಉದಾಹರಣೆಗೆ ಮೊನ್ನೆ ದಿನ ನಾವು ಒಂದು ರೆಸೊಲ್ಯೂಷನನ್ನು ಮಾಡಿದೆವು. ಏನು ರೆಸೊಲ್ಯೂಷನ್ ಮಾಡಿದೆವು ಅಂದರೆ, ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಸಂದರ್ಭದಲ್ಲಿ ಒಂದು ಅದು ತಫಾವತಿನಿಂದ ಆಗಿದೋ ಅಥವಾ ಉದ್ದೇಶಪೂರ್ವಕವಾಗಿ ಆಗಿದೋ ಅದು ನಮಗೆ ಗೊತ್ತಿಲ್ಲ. ಆದರೆ ನಾವು ಹಿಂದಿನಿಂದ ಬೆಳೆಸ್ಕೊಂಡು ಬಂದಿರತಕ್ಕಂಥ ಪರಂಪರೆಗೆ ವಿರುದ್ಧವಾಗಿ ಅಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಯನ್ನು ನಾವು ವಿರೋಧಿಸಿದೆವು. ಎಲ್ಲ ನಾವು ಎರಡೂ ಪಾರ್ಟಿಯವರು ಅದನ್ನು ವಿರೋಧ ಮಾಡಿ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ನಿರ್ಣಯವನ್ನು ಮಾಡಿದೆವು. ಆದರೆ ಅದನ್ನು ಯಥಾವತ್ತವಾಗಿ ಒಂದು ಕವರಿಂಗ್ ಲೆಟರ್ ಇಟ್ಟು ಕಳಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದೆವು. ಆದರೆ ಇವತ್ತಿನ ನಿರ್ಣಯ ಅದನ್ನು ಸ್ಥಿರೀಕರಣ ಮಾಡತಕ್ಕಂಥ ಸಂದರ್ಭದಲ್ಲಿ, ಕಳೆದ ಬಾರಿಯ ನಿರ್ಣಯಗಳನ್ನು ಸ್ಥಿರೀಕರಣ ಮಾಡಲಿಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ನಾವು ಕೇಳಿದೆವು, ಹೇಗೆ ಯಾವಾಗ ಹೋಗಿದೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದಾಗ ಅದರಲ್ಲಿ ಕವರಿಂಗ್ ಲೆಟರ್ನ ಬದಲಿಗೆ ಅದರಲ್ಲಿ ಒಂದು ಲೆಟರ್, ನಮ್ಮ ಮುಖ್ಯಾಧಿಕಾರಿ ಒಂದು ಲೆಟರ್ನ ಇಟ್ಟಿದ್ದಾರೆ. ಅಂದರೆ ಯಾವುದೇ ತಪ್ಪಾಗಲಿಲ್ಲ, ಒಟ್ಟಾರೆಯಲ್ಲಿ ಹೇಳುವುದಾದರೆ, ಒಂದೇ ವರ್ಡ್ನಲ್ಲಿ ಹೇಳುವುದಾದರೆ ಯಾವುದೇ ಅದರಲ್ಲಿ ತಪ್ಪಾಗಲಿಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಕ್ಲಾರಿಫಿಕೇಷನ್ ಮಾಡಿ ಡಿ ಸಿಗೆ ನಾವು ಮಾಡಿದಂಥ ನಿರ್ಣಯದ ಜೊತೆಗೆ ಕಳಿಸ್ತಾರೆ ಅಂತ ಹೇಳಿದರೆ ನಮಗೆ ಯಾವ ರೀತಿಯ ಗೌರವ ಸಿಕ್ಕಿದೆ. ನಾವು ಪಂಚಾಯತ್ ಸದಸ್ಯರುಗಳನ್ನು ಇವರು ಗೌರವದಿಂದ ಕಾಣ್ತಾರೆ. ಸೊ ಇದು ನಮಗೆಲ್ಲ ತುಂಬ ನೋವಾಗಿದೆ, ಎಲ್ಲವರಿಗೂ ತುಂಬ ನೋವಾಗಿದೆ. ಆ ಕಾರಣಕ್ಕಾಗಿ ಯಾವಾಗ ಪಂಚಾಯತ್ ಸದಸ್ಯರುಗಳಿಗೆ ಗೌರವ ಕೊಟ್ಟು ಅವರು ನಿರ್ಣಯ ತಗೊಂಡಿರ್ತಕ್ಕಂಥ ಕಾರ್ಯಕರ್ತ ಇವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದಾದಮೇಲೆ ಯಾಕೆ ಈ ಸಭೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ. ನಮ್ಮ ಎಲ್ಲ ಸದಸ್ಯರು ಪ್ರಸ್ತಾಪವನ್ನು ಮಾಡಿದರೆ, ಆಡಳಿತ ಪಕ್ಷದವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸಭೆ ಮುಂದೂಡಲ್ಪಟ್ಟಂಥ ಘಟನೆ ನಡೆದಿದೆ. ಇದು ನಡಿಬಾರದಾಗಿತ್ತು. ಇದನ್ನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಜನರಿಗೆ ಸಹಾಯ ಆಗಬೇಕಾದಂಥ ರೀತಿಯಲ್ಲಿ ಇವತ್ತು ಚರ್ಚೆಗಳನ್ನು ಮಾಡಬೇಕಾಗಿತ್ತು. ಆದರೆ ಚರ್ಚೆಗಳನ್ನು ಮಾಡಬೇಕಾಗಿರತಕ್ಕಂಥ ಸಭೆಯಲ್ಲಿ ಅಧಿಕಾರಿಗಳು ಇಲ್ಲದೆ ಹೋಗಿರುವ ಕಾರಣಕ್ಕಾಗಿ ಇದು ಮುಂದೂಡಲ್ಪಟ್ಟಿದೆ ವಿನಃ ನಮ್ಮ ಪಂಚಾಯತ್ ಸದಸ್ಯರುಗಳ ಯಾವುದೇ ತಪ್ಪಿನಿಂದ ಇದು ಮುಂದೂಡಲ್ಪಟ್ಟಿಲ್ಲ ಅನ್ನುವಂಥ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.